ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಧ್ರುವಿಕಾ ಅಕಾಡೆಮಿ. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಡೂಯಿಂಗ್ ಫೈನ್. ಎಲ್ಲ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಾನು PGCET 2025 MBA MCA ಪ್ರಿಪರೇಷನ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅನ್ಕೋತೀನಿ ನಾನು. ಸೊ ತುಂಬ ಜನ ಪ್ರಿಪರೇಷನ್ ಇನ್ನು ಸ್ಟಾರ್ಟ್ ಮಾಡಿಲ್ಲ, ಅದು ಕೂಡ ಹೌದು. ಯಾವಾಗ ನಮ್ಮ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಾರೆ ಅಥವಾ ನಾವು ಸ್ಟೂಡೆಂಟ್ಸ್ ಯಾವಾಗ ಕಾಲ್ ಮಾಡಿರ್ತೀವಿ ಯಾವಾಗ ಕೇಳ್ತೀವಿ, ಸೊ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆಯಪ್ಪ ಅಂತ. ಸರ್ ಇಲ್ಲ, ಇನ್ನೊಂದು 30 ಡೇಸ್ ಆದಮೇಲೆ ಮಾಡ್ತೀವಿ, ನೆಕ್ಸ್ಟ್ ವೀಕಿಂದ ಮಾಡ್ತೀವಿ, ನೆಕ್ಸ್ಟ್ ಮಂತಿಂದ ಮಾಡ್ತೀವಿ, ಇನ್ನೊಂದು ಎಕ್ಸಾಮ್ ಒಂದೂವರೆ ತಿಂಗಳಿದ್ದಾಗ ಅದು 1 ತಿಂಗಳಿದ್ದಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇನ್ನೂ ಹಾಗೆ ಕೂತಿದ್ದೀರಾ. ಐ ಡೋಂಟ್ ನೋ ವೈ, ಬಟ್ ನಾನು ನಿಮಗೆ ಹೇಳೋಕೆ ಒಂದೇ ಬಯಸ್ತೀನಪ್ಪ. ಯಾಕಂದರೆ ಇದು ಕಾಂಪಿಟೇಟಿವ್ ಎಕ್ಸಾಮ್. ಫಸ್ಟು PGCET 2025 ಏನಿದೆಯಪ್ಪ, ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇದರಲ್ಲಿ ನಿಮಗೆ ಸುಮಾರು 1 ರಿಂದ 1.5 ಲಕ್ಷ ಹುಡುಗರು ಬರೀತಾರೆ, ಬೈ ಇನ್ಕ್ಲೂಡಿಂಗ್ MBA MCA. ಸೊ ಈ 1 ರಿಂದ 1,20,000 ಜನ ಜೊತೆಗೆ ನೀವು ಕಾಂಪೀಟ್ ಮಾಡಬೇಕು ಅಂದರೆ ಯು ರಿಯಲಿ ನೀಡ್ ಟು ಹ್ಯಾವ್ ಅ ಫೋಕಸ್ಡ್ ಪ್ರಿಪರೇಷನ್. ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡಿರಬೇಕು. ಸೊ ಇಫ್ ಐ ಕ್ಯಾನ್ ಗಿವ್ ಯು ದ ಎಕ್ಸಾಂಪಲ್ ಆಫ್ ಮೈ ಇನ್ಸ್ಟಿಟ್ಯೂಟ್, ನನ್ನ ಸ್ಟೂಡೆಂಟ್ಸು ನಮ್ಮ ಇನ್ಸ್ಟಿಟ್ಯೂಟ್ ಯಾರು ಜಾಯ್ನ್ ಆಗಿದ್ದಾರೋ ಆಲ್ರೆಡಿ ನಾವು ಟೆಸ್ಟ್ ಸೀರೀಸ್ನ ನಾವು ಡೈಲಿ ಕಂಡಕ್ಟ್ ಮಾಡ್ತಾ ಇರ್ತೀವಲ್ವಾ. ಸೊ ಡೈಲಿ ಆಗಿರಲಿ, ವೀಕ್ಲಿ ಆಗಿರಲಿ ಅಥವಾ ಮಂತ್ಲಿ ಅಥವಾ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಿರ್ತೀವಿ. ಸ್ಟೂಡೆಂಟ್ಸ್ ಆರ್ ಸ್ಕೋರಿಂಗ್ ಮೋರ್ ದನ್ 75ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡ್ತಿದ್ದಾರೆ ಅಂದರೆ ದ ಇಂಟೆನ್ಷನ್ ಅಥವಾ ದ ಇಂಟೆನ್ಸಿಟಿ ಆಫ್ ಕಾಂಪಿಟೇಷನ್ ಇಸ್ ವೆರಿ ಹೈ, ತುಂಬ ಹೈ ಇದೆ. ಅದಕ್ಕೋಸ್ಕರ ತುಂಬ ಡಿಲೇ ಮಾಡ್ಕೋಬೇಡ್ರಿ, ತುಂಬ ಪೋಸ್ಟ್ಪೋನ್ ಮಾಡಬೇಡ್ರಿ. ನಾನು ಇನ್ನೊಂದು ತಿಂಗಳು ಮಾಡ್ತೀನಿ, ಇನ್ನೊಂದು ವೀಕ್ ವೇಟ್ ಮಾಡ್ತೀನಿ, ಈ ರೀತಿ ಮಾಡ್ತಾ ಹೋಗ್ಬೇಡ್ರಿ. ಆಸ್ ಸೂನ್ ಯು ಸ್ಟಾರ್ಟ್ ದ ಪ್ರಿಪ್ರೇಷನ್, ತುಂಬ ಬೇಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬಂದು ಒಳ್ಳೆ ಕಾಲೇಜ್ ಹೋಗಕ್ಕೆ ಸಾಧ್ಯ. ಇಲ್ಲ ಯಾಕಂದರೆ ಯಾವುದು ಕೂಡ ಸಕ್ಸಸ್ಗೆ ಯಾವುದು ಕೂಡ ಶಾರ್ಟ್ಕಟ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪ್ರಿಪರೇಷನ್ ಇವತ್ತಿಂದ ಸ್ಟಾರ್ಟ್ ಮಾಡಿರಿ. ಡೋಂಟ್ ಪೋಸ್ಟ್ಪೋನ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ರೈಟ್? ಸೊ ಎಲ್ಲರೂ ಕೂಡ ಇದೊಂದು ಹೆಲ್ಪ್ ಆಗುತ್ತೆ ಅನ್ಕೋತೀರಿ. ಸೊ ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಸೊ ಡೈಲಿ ಕರೆಂಟ್ ಅಫೇರ್ಸ್ನ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಇವತ್ತಿನ ವೀಡಿಯೋ ಬಂದ್ಬಿಟ್ಟು 12 ಮಾರ್ಚ್ 2025 ಡೈಲಿ ಕರೆಂಟ್ ಅಫೇರ್ಸ್ ವೀಡಿಯೋ ಆಗಿರುತ್ತೆ, ರೈಟ್? ಸೊ ಬಿಫೋರ್ ಗೆಟಿಂಗ್ ಇಡೋ ಕ್ಲಾಸ್, ನಾನು ಆಗಲೇ ಹೇಳಿರೋ ಹಾಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ ಅಂತ ಹೇಳಿದೆ. ಸೊ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಪ್ರಿಪರೇಷನ್ ಯಾರಿಗೆ ಹೆಲ್ಪ್ ಮಾಡಬೇಕು, ಪ್ರಿಪರೇಷನ್ಗೆ ನನಗೊಂದು ಕೋಚಿಂಗ್ ಜಾಯ್ನ್ ಆಗಿದೆ. ಐ ಹ್ಯಾವ್ ಟು ಗೆಟ್ ದ ಪ್ರಾಪರ್ ಗೈಡೆನ್ಸ್. ಅಂದರೆ Dhruvika Academy is there. Dhruvika Academy in the 4.0 batch course start ಆಗಿದೆ. It's the 4th batch and a brand new batch and everything is started from the scratch ಇಂದನೇ ಸ್ಟಾರ್ಟ್ ಆಗಿದೆ. ನಿಮಗೆ ಪ್ರತಿದಿನ ಲೈವ್ ಕ್ಲಾಸ್ ಸಿಗುತ್ತೆ. ಬೆಳಿಗ್ಗೆ 2 ಕ್ಲಾಸು, ಸಾಯಂಕಾಲ 3 ಕ್ಲಾಸು. ಜೊತೆಗೆ ನಿಮಗೆ ಲೈವ್ ಜಾಯ್ನ್ ಆಗಲಿ ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ವಿಲ್ ಬಿ ಹ್ಯಾವಿಂಗ್ ಸಪರೇಟ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ಜೊತೆಗೆ ವಿಲ್ ಬಿ ಗೆಟಿಂಗ್ ಸ್ಟಡಿ ಮೆಟೀರಿಯಲ್ಸ್. ಎಜುಕೇಟರ್ಸ್ ಪ್ರಿಪೇರ್ ಮಾಡಿ ಅದೇ ಸ್ಟಡಿ ಮೆಟೀರಿಯಲ್ಸ್ ಓದಿದ್ರೆ ಮೋರ್ ದೆನ್ ಎನಫ್, ಅದಕ್ಕಿಂತ ಆಚೆ ಬೀಳೋಂಥ ಚಾನ್ಸೇ ಇಲ್ಲ. ಆ ರೀತಿ ಸ್ಟಡಿ ಮೆಟೀರಿಯಲ್ಸ್ ಆಲ್ರೆಡಿ ರೆಡಿ ಆಗಿದ್ದಾವೆ. ಸ್ಟಡಿ ಮೆಟೀರಿಯಲ್ ನಿಮ್ಗೆ ಸಿಗುತ್ತೆ ಆರಾಮಾಗಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಲೈವ್, ರೆಕಾರ್ಡೆಡ್, ಡೌಟ್ ಕ್ಲಿಯರಿಂಗ್ ಸೆಷನ್, ಸ್ಟಡಿ ಮೆಟೀರಿಯಲ್, ಜೊತೆಗೆ ಟೆಸ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. PGCET ಟೆಸ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ನಮಗೆ ಡೈಲಿ ಟೆಸ್ಟ್ ಇರುತ್ತೆ. 25 ಮಾರ್ಕ್ಸ್ ಡೈಲಿ ಟೆಸ್ಟ್ ಬರುತ್ತೆ ನಿಮಗೆ. ಜೊತೆಗೆ 25 ಟೆಸ್ಟ್ ಸೀರೀಸ್ಗಳು ಇರ್ತವೆ. ಟೆಸ್ಟ್ ಸೀರೀಸಲ್ಲಿ ನಿಮಗೆ 15 ಕ್ಲಾಸ್ ವೈಸ್ ರ್ಯಾಂಕಿಂಗ್ ಇರುತ್ತೆ. 10 ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ನ ಕೊಡ್ತಾ ಇದ್ದೀವಿ. ಧ್ರುವಿಕಾ ಅಕಾಡೆಮಿ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಗೋಯಿಂಗ್ ಟು ಪ್ರೊವೈಡ್ ಯು ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ಗಳು. ಜೊತೆಗೆ ವೀಕ್ಲಿ ಟೆಸ್ಟ್ ನಿಮಗೆ ಪ್ರತಿ ಸಂಡೇಗಳಿರುತ್ತೆ. ಸೊ ದಿಸ್ ಅಬೌಟ್ ದ ಟೆಸ್ಟ್ ಸೀರೀಸ್. And the last is, once if you are going to join to the batch course, you will be having access to all the upcoming batches until examination. Exams ಬರೋವರೆಗೂ ಕೂಡ ಕ್ಲಾಸ್ ಇರುತ್ತೆ. ಮ್ಯಾರಥಾನ್ ಕ್ಲಾಸಸ್, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಕ್ಲಾಸಸ್, MCQs, ಡೈಲಿ ಟೆಸ್ಟ್ ಪೇಪರ್ ಕ್ಲಾಸಸ್, ಆಮೇಲೆ ಸ್ಟ್ಯಾಟಿಕ್ ಪೋರ್ಷನ್, ಕರೆಂಟ್ ಅಫೇರ್ಸ್, ಈ ರೀತಿ ಕರೆಂಟ್ ಅಫೇರ್ಸ್ ಕ್ಲಾಸ್. PGCETಗೆ ಏನು ಬೇಕು, 360 ಡಿಗ್ರಿ ಆ್ಯಂಗಲ್ ಒಳಗಡೆ ಎಲ್ಲ ಕ್ಲಾಸಸ್ ಕವರ್ ಆಗಿ ನಿಮ್ಮ ಪ್ರಿಪ್ರೇಷನ್ಗೆ ನಿಮಗೆ ಟಾಪ್ ಬರಬೇಕು ಅಂದರೆ ಏನೇನು ಮಾಡಬೇಕು, ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ನೌ ಇಟ್ಸ್ ಯುವರ್ ಟರ್ನ್ ದಟ್ ಯು ಹ್ಯಾವ್ ಟು ಟೇಕ್ ಅ ಗುಡ್ ಡಿಸಿಷನ್ ಆ್ಯಂಡ್ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ವಿತ್ ದ ಹೆಲ್ಪ್ ಆಫ್ ಧ್ರುವಿಕಾ ಅಕಾಡೆಮಿ. ಡೆಫಿನೆಟ್ಲಿ ವಿ ವಿಲ್ ನಾಟ್ ಲೆಟ್ ಯು ಗೋ. ಡೆಫಿನೆಟ್ಲಿ ನಿಮ್ಮ ರ್ಯಾಂಕಿಂಗ್ ಪಕ್ಕ 100%. I'm here sitting and I'm telling you your ranking is pakka if you are going to join and if you are going to do a rock solid preparation, right? So this is about the batch course. ನಿಮಗೆ ಡೌನ್ಲೋಡ್ ಮಾಡ್ಕೋಬೇಕು, ನಿಮಗೆ ಜಾಯ್ನ್ ಆಗಬೇಕಂದ್ರೆ ಏನು ಮಾಡ್ಬೇಕು, ನೀವು ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಪ್ಲೇಸ್ಟೋರಿಂದ. ಜೊತೆಗೆ 6361949484. This is the WhatsApp number and calling number. You can call and you can message on this number. Definitely we will contact you and we will try to help you out to join the batch course. All right? So ಯಾರಿಗೆ ಬೇಕು ಆದಷ್ಟು ಬೇಗ ಏನು ಮಾಡ್ರಿ, ಜಾಯಿನ್ ಆಗ್ರಿ, ರೈಟ್? ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. The first question for the day, that is, what is the name of financial grant scheme implemented by Ministry of Culture to support young artists in March 2025? ಯಂಗ್ ಆರ್ಟಿಸ್ಟ್ ಇರ್ತಾರೆ ನೋಡ್ರಿ, ಅವ್ರಿಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ಫಿನಾನ್ಷಿಯಲ್ ಗ್ರಾಂಟ್ಸ್ನ ಕೊಡ್ತಾರೆ. ಇಷ್ಟು ದುಡ್ಡನ್ನ ಕೊಡ್ತಾ ಇದ್ದಾರೆ, ರೈಟ್? ಇದನ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂಪ್ಲಿಮೆಂಟ್ ಮಾಡ್ತು, ರೈಟ್? ಆ ಸ್ಕೀಮ್ ಹೆಸರೇನು ಅಂತ ಕೇಳ್ತಿದ್ದಾರೆ. ಯಾರಿಗೆ? ಯಂಗ್ ಆರ್ಟಿಸ್ಟ್ಗಳಿಗೆ. ನಿಮಗೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಬರುತ್ತಪ್ಪಿ, ಗವರ್ಮೆಂಟ್ ಸ್ಕೀಮ್ಸ್ ಏನೇನು ಬರ್ತವೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಯಂಗ್ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡುವಂತಹ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡುವಂತಹ
ಸ್ಕೀಮ್ನ ಹೆಸರೇನು? ನ್ಯಾಷನಲ್ ಟ್ಯಾಲೆಂಟ್ ಸ್ಕಾಲರ್ಶಿಪ್, ಯಂಗ್ ಆರ್ಟಿಸ್ಟ್ ಗ್ರಾಂಟ್ ಪ್ರೋಗ್ರಾಮ್, ಆಪ್ಷನ್ ಸಿ ಸ್ಕಾಲರ್ಶಿಪ್ ಟು ಯಂಗ್ ಆರ್ಟಿಸ್ಟ್ ಅಂಡ್ ಡಿಫರೆಂಟ್ ಕಲ್ಚರಲ್ ಫೀಲ್ಡ್ಸ್, ಆಪ್ಷನ್ ಡಿ ಟ್ರೆಡಿಷನಲ್ ಆರ್ಟ್ ಡೆವಲಪ್ಮೆಂಟ್ ಫಂಡ್. Traditional Art Development Fund. What is the name? The name is option C, scholarship to young artists in a different cultural fields. It is a very very important. ಸೊ ಸ್ಕಾಲರ್ಶಿಪ್ ಎಷ್ಟು ಬರುತ್ತಪ್ಪಿ? ಮಂತ್ಲಿ 5,000 ರೂಪಾಯಿ ಬರ್ತಾ ಇದೆ ಅವ್ರಿಗೆ. ಎಷ್ಟು? ಮಂತ್ಲಿ 5,000 ರೂಪಾಯಿ ಬರ್ತಾ ಇದೆ. ವಾಟ್ ಇಸ್ ದ ಕ್ರೈಟೇರಿಯಾ? ಅವ್ರಿಗೆ 18ರಿಂದ 25 ವರ್ಷ, ಎಲ್ಲಿಂದ ಎಲ್ಲಿವರೆಗೂ? 18ರಿಂದ 25 ವರ್ಷ ಆದಂಥವ್ರಿಗೆ ಮಂತ್ಲಿ 5,000 ರೂಪಾಯಿನ ಕೊಡ್ತಾ ಇದ್ದಾರೆ. ಎಷ್ಟು? ಮಂತ್ಲಿ 5,000. Okay, get your point. So it is very very important, very very important. Scholarship to young artists in different cultural fields. So it is a scheme which is going to give 5,000 rupees to what? To whom? To young artists. Question number 2. Which city in India, or which city of India is identified as most polluted city according to the World Air Quality Report 2024? So ಯಾವ ಸಿಟಿ, ಇಡೀ ವರ್ಲ್ಡ್ ಅಲ್ಲಿ ಯಾವ ಸಿಟಿ ಅಥವಾ ಇಡೀ ಇಂಡಿಯಾದಲ್ಲಿ ಯಾವ ಸಿಟಿ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿದೆ? ಇದ್ರ ಪ್ರಕಾರ ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್, ಅದು ನಾವು WAQ ಅಂತ ಕರಿತೀವಿ, WAQ ಅಂತ ಕೂಡ ಕರಿತೀವಿ, WAQ ರಿಪೋರ್ಟ್ ಅಂತ ಕರಿತೀವಿ. 2024 ಪ್ರಕಾರ ಯಾವುದು ಅತಿ ಮೋಸ್ಟ್ ಪಾಲ್ಯೂಟೆಡ್ ಸಿಟಿ ಇನ್ ಇಂಡಿಯಾ? ಒಂದು ಬರಿನ್ಹಾತ್, ದಟ್ ಈಸ್ ಮೇಘಾಲಯ, ಆಪ್ಷನ್ ಬಿ ಇಂದೋರ್, ಆಪ್ಷನ್ ಸಿ ಸಹರಾನ್ಪುರ್, ಆಪ್ಷನ್ ಡಿ ಪಾಟ್ನಾ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ ಬರಿಹಾನಾಥ್. ಮೇಘಾಲಯ ಬರುತ್ತೆ. ಸೊ ಸ್ವಿಸ್ ಏರ್ ಟೆಕ್ನಾಲಜಿ ಕಂಪನಿ, ದಟ್ ಈಸ್ IQ ಏರ್ ಅಂತ ಕರಿತೀವಿ. IQ ಅವ್ರದ್ದು ಏನು ಮಾಡಿದರೆ ಇದಕ್ಕೊಂದು ಮೋಸ್ಟ್ ಪೊಲ್ಯೂಟೆಡ್ ಸಿಟಿ, ತುಂಬ ಪೊಲ್ಯೂಷನ್ ಇದೆ ಅನ್ನೋ ಒಂದು ಟೈಟಲ್ನ ಕೊಟ್ಟರು. ದಟ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡಬೇಕು, ಬಟ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಇಟ್ ಈಸ್ ಅ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಸೆಕೆಂಡ್ ಬರೋದಪ್ಪಿ ಡೆಲ್ಲಿ ಬರುತ್ತೆ. ಸೆಕೆಂಡ್ ಈಸ್ ಡೆಲ್ಲಿ. ಥರ್ಡ್ ಈಸ್ ಕಾರಗೊಂಡ, ದಟ್ ಈಸ್ ಕಜಕಸ್ತಾನ್ ಬರುತ್ತೆ. ಕಾರಗೊಂಡ, ದಟ್ ಈಸ್ ದ ಥರ್ಡ್ ಒನ್. ನೋಡ್ರಿ, ಟಾಪ್ 2ದಲ್ಲಿ ಇಂಡಿಯಾದ 2 ಸಿಟಿನ ಟಾಪ್ 2 ಇದೆ. ಒಂದು ಬಿರಿನ್ಹಾತು, ಇನ್ನೊಂದು ಡೆಲ್ಲಿ ಬರುತ್ತೆ. ನೋಡ್ರಿ, ಮಲನ್ಪುರ್ 4ನೇ ಪ್ಲೇಸಲ್ಲಿ ಇಂಡಿಯಾ ಇದೆ. 6ನೇ ಪ್ಲೇಸಲ್ಲೂ ಫರೀದಾಬಾದ್ ಇದೆ. 7ನೇ ಪ್ಲೇಸಲ್ಲಿ ಲೋನಿ ಇದೆ. 8ನೇ ಪ್ಲೇಸಲ್ಲಿ ನ್ಯೂಡೆಲ್ಲಿ. ನ್ಯೂ ಡೆಲ್ಲಿ ಎರಡು ಬೇರೆ ಬೇರೆ, ರೈಟ್. ನೆಕ್ಸ್ಟ್ 13ನೇ ಪ್ಲೇಸಲ್ಲಿ ಗುರ್ಗಾಂವ್. 14ನೇ ಪ್ಲೇಸಲ್ಲಿ ಯಾವುದು ಗಂಗಾನಗರ್ ಇಂಡಿಯಾ. 16, 17, 18, 19, 20 ಎಷ್ಟು ಪ್ಲೇಸ್ ನೋಡ್ರಿ. ಎಷ್ಟು? 1, 2, 3, 4, 5, 6, 7, 8, 9, 10, 11, 12, 13. ಸೊ ಔಟ್ ಆಫ್ 20, 13 ಪ್ಲೇಸಸ್, 13 ಪ್ಲೇಸಸ್ಸು ಇಂಡಿಯಾದು ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಆಗಿದೆ. ಔಟ್ ಆಫ್ 20, ಟಾಪ್ 13 ಒಳಗಡೆ, ಅದು ಟಾಪ್ 20 ಒಳಗಡೆ 13 ಸಿಟಿಗಳಿದಾವೆ ಇಂಡಿಯಾದು. ಜಸ್ಟ್ ಇಮ್ಯಾಜಿನ್. ಸೊ ಅದನ್ನು ಕೊಡೋದು ಯಾರಪ್ಪ? ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟಲ್ಲಿ ಬಂದಿದೆ. IQ ಅವ್ರದ್ದು ಕೊಡ್ತಾರೆ ಇದನ್ನ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೋಡ್ರಿ, ವರ್ಲ್ಡ್ ಏರ್ ಕ್ವಾಲಿಟಿ ರಿಪೋರ್ಟ್ 2024, ಇಂಡಿಯಾ ರ್ಯಾಂಕ್ಸ್ as the 5th most polluted country. ಫಸ್ಟ್ ಬರೋದು ಚಾಡ್, ಸೆಕೆಂಡ್ ಬರೋದು ಬಾಂಗ್ಲಾದೇಶ್, ಥರ್ಡ್ ಪಾಕಿಸ್ತಾನ್, ಫೋರ್ತ್ DR ಕಾಂಗೋ, ಫಿಫ್ತ್ ಇಂಡಿಯಾ ಬರುತ್ತೆ. ಆಸ್ ಅ ಕಂಟ್ರಿ ವೈಸ್ ತೊಗೊಂಡ್ರೆ ಇಂಡಿಯಾ ವಿಲ್ ಸ್ಟ್ಯಾಂಡ್ as a 5th polluted ಕಂಟ್ರಿ. ಫಸ್ಟ್ ಬರೋದು ಯಾವ್ದಪ್ಪಿ? ಚಾಡ್, ಸೆಕೆಂಡ್ ಬರೋದು ಬಾಂಗ್ಲಾದೇಶ್, ಥರ್ಡ್ ಬರೋದು ಪಾಕಿಸ್ತಾನ್, ರೈಟ್. ಬಟ್ ಸಿಟೀಸ್ ಅಂತ ತಗೊಂಡ್ರೆ ಯಾವ್ದು ಬರುತ್ತೆ? ಬಿರನ್ಹಾತ್ ಬರುತ್ತೆ ಮೇಘಾಲಯದಲ್ಲಿ. ಸೆಕೆಂಡ್ ಬರೋದೇ ಡೆಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 3. ವಿಚ್ ಕಂಟ್ರೀಸ್ ನ್ಯಾಷನಲ್ ಡೇ ವಿಲ್ PM ಮೋದಿ ಅಟೆಂಡ್ ಆಸ್ ಅ ಚೀಫ್ ಗೆಸ್ಟ್ ಆನ್ March 12th? ಇವತ್ತು ಹೋಗಿದ್ದಾರೆ ಚೀಫ್ ಗೆಸ್ಟ್ ಅಂತ. ಅವರು ಯಾವ ಕಂಟ್ರಿಯ ನ್ಯಾಷನಲ್ ಡೇಗೆ ಚೀಫ್ ಗೆಸ್ಟ್ ಆಗಿ ಹೋದ್ರು? ಆಪ್ಷನ್ ಎ Seychelles, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಮಾರಿಷಿಯಸ್, ಆಪ್ಷನ್ ಡಿ ಮಾಲ್ಡೀವ್ಸ್. ನೀವೆಲ್ಲ ಟ್ವಿಟರ್ ಒಳಗಡೆ, ಇನ್ಸ್ಟಾಗ್ರಾಮ್ ಅನ್ನು ನೋಡ್ತಿರ್ತೀರಾ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ ಮಾರಿಷಿಯಸ್ಗೆ ಹೋದ್ರು. ಓಕೆ, ಸೊ ಮಾರಿಷಿಯಸ್ ಪ್ರಧಾನಮಂತ್ರಿಯ ಹೆಂಡತಿಗೆ ಇಲ್ಲಿಯ ಸೀರೆ ತೊಗೊಂಡು ಹೋಗ್ಕೊಟ್ರು. So that is a tradition of India ಅಂತ, right? So Prime Minister of Mauritius is ನವೀನ್ ರಾಮ್ ಗುಲಾಮ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು ನಿಮಗೆ. ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಯಾರಂತ ಕೇಳಲ್ಲ ನಿಮಗೆ, ಬಿಕಾಸ್ ಆಲ್ರೆಡಿ ಯು ನೋ ಪೀಪಲ್. ಬಟ್ ಮಾರಿಷಿಯಸ್ ಅದು ಕೇಳ್ತಾರೆ. ಯಾಕೆ? ಬಿಕಾಸ್ ಇಟ್ ಈಸ್ ಇನ್ ದ ನ್ಯೂಸಲ್ಲಿ ಇದೆ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಅಲ್ಲಿ ನ್ಯಾಷನಲ್ ಡೇ ಚೀಫ್ ಗೆಸ್ಟ್ ಆಗಿ ಹೋಗಿದ್ದಾರೆ. ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳ್ತಾರೆ ನಿಮಗೆ. ನವೀನ್ ರಾಮ್ ಗುಲಾಮ್. ಸೊ ಇವರು ಅಲ್ಲಿಯ ಪ್ರೈಮ್ ಮಿನಿಸ್ಟರ್ ಆಯಿತು. ಎಲ್ಲಿದು? ಮಾರಿಷಿಯಸ್ದು, ರೈಟ್. ಯಾವಾಗ? 11 ಮತ್ತು 12, 2025ಕ್ಕೆ ಹೋಗಿದ್ದಾರೆ. ನಿನ್ನೆ ಮತ್ತು ಇವತ್ತು ಹೋಗಿದ್ದಾರೆ. ಕ್ವೆಶ್ಚನ್ ನಂಬರ್ 4. ಆನ್ ವಿಚ್ ಡೇಟ್ 54th ನ್ಯಾಷನಲ್ ಸೇಫ್ಟಿ ವೀಕ್ 2025 ಸೆಲೆಬ್ರೇಟೆಡ್? ಯಾವ ದಿನದಂದು 54ನೇ ನ್ಯಾಷನಲ್ ಸೇಫ್ಟಿ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ? 54th. ಲಾಸ್ಟ್ ಇಯರ್ 53rd ಆಗಿತ್ತು, ಈ ಸಲ 54th ನ್ಯಾಷನಲ್ ಸೇಫ್ಟಿ ವೀಕ್ 2025 ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 6 to 12th March, 8 to 14th March, 3rd to 9th March, 4th to 10th March. National Safety Day. Very important. So the answer is option D, 4th to 10th March.
ಮೊನ್ನೆ ಮುಗಿದಿದ್ದು 4th to 10th ಮಾರ್ಚ್ ನಾವು 54ನೇ ನ್ಯಾಷನಲ್ ಸೇಫ್ಟಿ ವೀಕ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಪ್ರತಿ ವರ್ಷನೇ ಸೆಲೆಬ್ರೇಟ್ ಮಾಡ್ತೀವಿ. ಲಾಸ್ಟ್ 2024 ಒಳಗಡೆ March 4 to March 10th 2024 ಒಳಗಡೆ ನಾವು ನ್ಯಾಷನಲ್ ಸೇಫ್ಟಿ ವೀಕ್ ಅಂತ ಸೆಲೆಬ್ರೇಟ್ ಮಾಡಿದ್ವಿ. ಈ ಸತಿ ಸೇಮ್ ಡೇ 54th 54 ನೆಕ್ಸ್ಟ್ ವರ್ಷನ್, ರೈಟ್? ಸೊ ಇದ್ರದ್ದು ಥೀಮ್ ಏನಾಗಿತ್ತು? ವಾಟ್ ಈಸ್ ದ ಥೀಮ್? ನ್ಯಾಷನಲ್ ಸೇಫ್ಟಿ ವೀಕ್ ಥೀಮ್ ಏನಾಗಿತ್ತು? ಸೇಫ್ಟಿ ಆ್ಯಂಡ್ ವೆಲ್ ಬೀಯಿಂಗ್ ಕ್ರೂಷಿಯಲ್ ಫಾರ್ ವಿಕಸಿತ ಭಾರತ್. That is a theme. Safety and well-being crucial for Viksit Bharat. It is a theme for National Safety Week. 54th National Safety Week ಅದು ಥೀಮ್ ಆಗಿದೆ. ಕ್ವೆಶ್ಚನ್ ನಂಬರ್ 5. Recently, Commonwealth Games Federation rebrands as Dash on Commonwealth Day 2025. ನೋಡ್ರಿ, ಕಾಮನ್ವೆಲ್ತ್ ಗೇಮ್ಸ್ ಅಂತ ಹೆಸರಿತ್ತಪ್ಪಿ, ಆ ಹೆಸರು ಚೇಂಜ್ ಆಯ್ತು. ಇವಾಗ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅನ್ನೋದು ಹೆಸರು ಚೇಂಜ್ ಆಗಿದೆ. ಏನಂತ ಹೆಸರಾಗಿದೆ? ಕಾಮನ್ವೆಲ್ತ್ ಸ್ಪೋರ್ಟ್ಸ್ ನೇಷನ್. ಆಪ್ಷನ್ ಸಿ ಸ್ಪೋರ್ಟ್ಸ್ ಬ್ರ್ಯಾಂಡ್, ಆಪ್ಷನ್ ಡಿ ಕಾಮನ್ ನೇಷನ್ ನ್ಯಾಷನಲ್ ಗೇಮ್ಸ್. ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಇದ್ರ ಹೆಸರು ಚೇಂಜ್ ಆಗಿದೆ. ಏನಂತ? ಕಾಮನ್ವೆಲ್ತ್ ಸ್ಪೋರ್ಟ್ಸ್ ನೇಷನ್, ಸ್ಪೋರ್ಟ್ಸ್ ಬ್ರ್ಯಾಂಡ್, ಕಾಮನ್ ನ್ಯಾಷನಲ್ ಗೇಮ್ಸ್. ಆನ್ಸರ್ ಈಸ್ ಕಾಮನ್ವೆಲ್ತ್ ಸ್ಪೋರ್ಟ್ಸ್. ಇನ್ಮೇಲೆ ಅದನ್ನ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಅನ್ನಲ್ಲ, ಅದನ್ನ ಇನ್ಮೇಲೆ ಕಾಮನ್ವೆಲ್ತ್ ಸ್ಪೋರ್ಟ್ ಅಂತ ಕರಿತೀವಿ, ರೈಟ್? ಯಾವಾಗ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಕಾಮನ್ವೆಲ್ತ್ ಡೇಗೆ ಸೆಲೆಬ್ರೇಟ್ ಮಾಡ್ತೀವಿ. ಕಾಮನ್ವೆಲ್ತ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? 10th ಮಾರ್ಚ್ಗೆ ಸೆಲೆಬ್ರೇಟ್ ಮಾಡ್ತೀವಿ. ಎಕ್ಸಾಮ್ ಕೇಳ್ಬೋದು, ಆನ್ ವಿಚ್ ಡೇ ವಿ ವಿಲ್ ಸೆಲೆಬ್ರೇಟ್ ಕಾಮನ್ವೆಲ್ತ್ ಡೇ? ಯಾವಾಗ? ಮಾರ್ಚ್ 10th ನಾವು ಕಾಮನ್ವೆಲ್ತ್ ಗೇಮ್ ಅಂತ ಕರಿತೀವಿ. ನಾವು ಇದರಲ್ಲಿ ಒಂದು ಕಲಿಬೇಕಪ್ಪಿ, ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಬರುತ್ತೆ. ಯಾವ್ಯಾವ ಸರ್ ಕಾಮನ್ವೆಲ್ತ್ ಕಂಟ್ರೀಸು? ವಿಚ್ ಆರ್ ದ ಕಂಟ್ರೀಸ್ ಆರ್ ದೇರ್ ಇನ್ ಕಾಮನ್ವೆಲ್ತ್ ಕಂಟ್ರೀಸ್? ನೆನ್ಪಿಡ್ಕೊಡ್ರಿ, ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಅಷ್ಟೇ ನೆನ್ಪಿಡ್ಬೇಕು ನಿಮಗೆ. ಬ್ರಿಟಿಷರ್ಸ್ ಯಾವ್ಯಾವ ಕಂಟ್ರಿಗಳನ್ನ ರೂಲ್ ಮಾಡಿದ್ರಲ್ಲ, ಆ ಎಲ್ಲ ಕಂಟ್ರಿಗಳು ಸೇರ್ಕೊಂಡು ಒಂದು ಆರ್ಗನೈಸೇಷನ್ ಮಾಡ್ಕೊಳ್ಳುತ್ತೆ. ಆ ಆರ್ಗನೈಸೇಷನ್ಗೆ ನಾವು ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಕರಿತೀವಿ. ಇಂಡಿಯಾ ಇಸ್ ಆಲ್ಸೋ ಪಾರ್ಟ್ ಆಫ್ ಕಾಮನ್ವೆಲ್ತ್ ಕಂಟ್ರೀಸ್. ಯಾವಪ್ಪಿ? ಬ್ರಿಟಿಷರು ಯಾವ್ಯಾವ ದೇಶಗಳನ್ನ ಆಳ್ವಿಕೆ ಮಾಡಿದ್ರಲ್ಲ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಆರ್ಗನೈಸೇಷನ್ ಮಾಡ್ಕೋತಾರೆ. ಆ ಆರ್ಗನೈಸೇಷನ್ ಹೆಸರು ಕಾಮನ್ವೆಲ್ತ್ ನೇಷನ್ಸ್. ಅದೇ ರೀತಿ ನಿಮಗೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಹೆಸರು ಕೊಡ್ತಾರಪ್ಪಿ ನಿಮಗೆ. ಲೈಕ್ ವರ್ಲ್ಡ್ ಬ್ಯಾಂಕ್ ಆಗಿರಲಿ, UN ಆಗಿರಲಿ, ಯುನೈಟೆಡ್ ನೇಷನ್ಸ್ ಆಗಿರಲಿ, ರೈಟ್? ಅಥವಾ ನಿಮಗೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಗಿರಲಿ, ಆಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ICJ ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆಗಿರಲಿ, ಬಿಮ್ಸ್ಟೆಕ್ ಆಗಿರಲಿ, G20 ಆಗಿರಲಿ, G5 ಆಗಿರಲಿ, ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಅದ್ರ ಹೆಡ್ ಕ್ವಾರ್ಟರ್ಸ್ ಏನು, ವಾಟ್ ಇಸ್ ದ ಏಮ್, ಯಾರು ಇವಾಗ ಅದರದ್ದು ಪ್ರೆಸಿಡೆಂಟ್ ಇದ್ದಾರೆ ಗೊತ್ತಿರಬೇಕಾಗುತ್ತೆ. ಸೊ ಕಾಮನ್ವೆಲ್ತ್ ಸ್ಪೋರ್ಟ್ ಹೆಸರು ಚೇಂಜ್ ಆಯಿತು. ಎದ್ರದಪ್ಪಿ? ಕಾಮನ್ವೆಲ್ತ್ ಗೇಮ್ ಫೆಡರೇಷನ್ ಇದು. ಕ್ವೆಶ್ಚನ್ ನಂಬರ್ 6. ವಿಚ್ ಸ್ಟೇಟ್ ಗವರ್ಮೆಂಟ್ ವಿಲ್ ಲಾಂಚ್ ಇಟ್ಸ್ ಓನ್ ಸೆಟಲೈಟ್ ಅಸ್ಸಾಂ ಸ್ಯಾಟ್? ಯಾವ ಕಂಟ್ರಿ, ಯಾವ ಸ್ಟೇಟ್ ಗವರ್ಮೆಂಟು ತನ್ನ ಓನ್ ಸೆಟಲೈಟ್ನ ಲಾಂಚ್ ಮಾಡ್ತಿದೆ? ಅಸ್ಸಾಂ ಸ್ಯಾಟ್ ಅಂತ ಹೆಸರಲ್ಲೇ ಇದೆ, ಅಸ್ಸಾಂ. ಕೆನ್ ಯು ಸಿ ಯರ್ ಅಸ್ಸಾಂ? ಈ ರೀತಿ ಕ್ವಶನ್ ಮಾತ್ರ ಆರಾಮಾಗಿ ಆನ್ಸರ್ ಮಾಡಿ ಬರ್ಬೋದು. ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ಇಟ್ ಇಸ್ ಅ ಕೀವರ್ಡ್. ಇದರಲ್ಲಿ ಇರುತ್ತೆ ನಿಮಗೆ ಅಸ್ಸಾಂ ಸ್ಯಾಟ್ ಅಂತ ಇದೆ. ಯಾವ್ದಪ್ಪಿ? ಆಪ್ಷನ್ ಒಳಗಡೆ ಅಸ್ಸಾಂ ಇದೆಯಲ್ಲ ನೋಡಿ. ಆಬ್ವಿಯಸ್ಲಿ ಆಪ್ಷನ್ ಎ ಒಳಗಡೆ ಅಸ್ಸಾಂ ಇದೆಯಾ? ಕರೆಕ್ಟಾ ತಪ್ಪಾ? ಆಬ್ವಿಯಸ್ಲಿ ಇಟ್ ಇಸ್ ರೈಟ್. ಆಪ್ಷನ್ ಎ ಅಸ್ಸಾಂ ಸ್ಟೇಟ್ ಗೌರ್ಮೆಂಟು ಅದರದೇ ಆದಂತಹ ಸೆಟಲೈಟ್ನ ಲಾಂಚ್ ಮಾಡ್ತಿದೆ. ಅದರ ಹೆಸರು ಅಸ್ಸಾಂ ಸ್ಯಾಟ್. ದಿಸ್ ಅನೌನ್ಸ್ಮೆಂಟ್ ವಾಸ್ ಮೇಡ್ ಬೈ ಅಸ್ಸಾಂ ಫಿನಾನ್ಸ್ ಮಿನಿಸ್ಟರ್ ಅಜಂತಾ ನಿಯೋಗ್ ವೈಲ್ ಪ್ರೆಸೆಂಟಿಂಗ್ ದ ಸ್ಟೇಟ್ ಬಜೆಟ್ ಫಾರ್ ಫೈನಾನ್ಷಿಯಲ್ 2025. ನಮ್ದು ಇವಾಗ ಬಜೆಟ್ ಆಯಿತು. ಸಿದ್ದರಾಮಯ್ಯನವರು ಬಜೆಟ್ ಮಾಡಿದ್ರು, 16 ಬಜೆಟ್ ಮಾಡಿದ್ರು ಅವರು. ಅದ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡಿಕೊಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಸೊ ಅಸ್ಸಾಂ ಒಳಗಡೆ ಬಜೆಟ್ ಆಗುವಾಗ ಅಸ್ಸಾಮದ ಫೈನಾನ್ಸ್ ಮಿನಿಸ್ಟರು ಬಜೆಟ್ ಮಾಡುವಾಗ ಹೇಳಿದ್ದಾರೆ ಏನಂತ? ಅಸ್ಸಾಮು ಅದರದೇ ಆದಂತಹ ಓನ್ ಸೆಟಲೈಟ್ನ ಲಾಂಚ್ ಮಾಡುತ್ತೆ, ಉಡಾವಣೆ ಮಾಡುತ್ತೆ. ದಟ್ ಈಸ್ ಹೆಸರೇನಪ್ಪ? ಅಸ್ಸಾಂ ಸ್ಯಾಟ್. ಓಕೆ. ಕ್ವೆಶ್ಚನ್ ನಂಬರ್ 7. ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ರಿಪೋರ್ಟ್, ಹೂ ಇಸ್ ದ ರಿಚೆಸ್ಟ್ ಪರ್ಸನ್ ಇನ್ ಏಷ್ಯಾ ಇನ್ 2025? ಇಡೀ ಏಷ್ಯಾದಲ್ಲಿ, ಏಷ್ಯಾ ಇಸ್ ಅ ಕಾಂಟಿನೆಂಟ್, ಅದೇ ರೀತಿ ಆಫ್ರಿಕಾ, ಅಮೇರಿಕಾ, ಆಸ್ಟ್ರೇಲಿಯಾ ಇದೆಯಲ್ಲ, ಆ ರೀತಿ ಏಷ್ಯಾದಲ್ಲಿ ಅತಿ ರಿಚೆಸ್ಟ್ ಪರ್ಸನ್ ಯಾರು? ಸಾವಿತ್ರಿ ಜಿಂದಾಲ್, ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, ಗೌತಮ್ ಅದಾನಿ. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ, ಮುಖೇಶ್ ಅಂಬಾನಿ. Mukesh Ambani is the richest person in Asia as of 2025 with a net worth of $86.9 billion. $86.9 billion. ಏಷ್ಯಾದಲ್ಲಿ. ಹಿ ಇಸ್ ದ ಚೇರ್ಮನ್ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್, ಒನ್ ಆಫ್ ದ ಲಾರ್ಜೆಸ್ಟ್ ಕಂಪನೀಸ್. ಜಿಯೋ ಇದಾವೆ, ಲೈಫ್ ಸ್ಟೈಲ್ ಇದೆ, ತುಂಬ ಕಂಪನೀಸ್ ಇದೆ ಅವ್ರದ್ದು. ಸೊ ಮುಖೇಶ್ ಅಂಬಾನಿ ನೋಡ್ರಿ, ಸೊ ನೆಟ್ ವರ್ತ್ 86.9 ಬಿಲಿಯನ್ಸ್ ಇದೆ. ಇವ್ರದ್ದು ಸೋರ್ಸ್ ಬರೋದು ರಿಲಯನ್ಸ್ ಇಂಡಸ್ಟ್ರೀದಲ್ಲಿ ಬರುತ್ತೆ. ಕಂಟ್ರಿ ಇಂಡಿಯಾದವರು. ಗ್ಲೋಬಲ್ ರ್ಯಾಂಕ್ ಬಂದ್ಬಿಟ್ಟು 18ನೇ ಪ್ಲೇಸಲ್ಲಿ ಇದ್ದಾರೆ. ಎಷ್ಟನೇ ಪ್ಲೇಸು? 18th ಪ್ಲೇಸಲ್ಲಿ ಇದ್ದಾರೆ ಗ್ಲೋಬಲಿ. ಬಟ್ ಏಷ್ಯಾದಲ್ಲಿ ಅತಿ ರಿಚೆಸ್ಟ್ ಪರ್ಸನ್. ಸೆಕೆಂಡ್ ಬರೋದು ಝಾಂಗ್ ಶಶಾಮ್, 56 ಬಿಲಿಯನ್ ಇದೆ.
ಇವ್ರದ್ದು ಬಯೋಲಾಜಿಕಲ್ ಫಾರ್ಮಸಿ ಇದೆ, ಬೇರೆ ಬೇರೆ ಇಂಡಸ್ಟ್ರಿ ಇದಾವೆ. ಇವರು ಚೈನಾದವರು. ಗ್ಲೋಬಲ್ ಪೊಸಿಷನ್ 26 ಇದೆ. ನೆಕ್ಸ್ಟ್ ಗೌತಮ್ ಅದಾನಿ ಥರ್ಡ್ ಬರ್ತಾರಪ್ಪಿ. ಇಂಡಿಯಾದಲ್ಲಿ ಥರ್ಡ್ ರಿಚೆಸ್ಟ್ ಯಾರಪ್ಪ? ಗೌತಮ್ ಅದಾನಿ. $54.7 ಬಿಲಿಯನ್ ಇದೆ. ಅದಾನಿ ಗ್ರೂಪ್ಸ್ ಅವ್ರದ್ದು ಸೋರ್ಸ್ ಆಫ್ ರೆವೆನ್ಯೂ. ಇಂಡಿಯಾದವರು 27ನೇ ಪ್ಲೇಸಲ್ಲಿ ಇಂಡಿಯಾ ಇದ್ದಾರೆ ಗ್ಲೋಬಲಿ. 18 ಪೊಸಿಷನಲ್ಲಿ ಮುಖೇಶ್ ಅಂಬಾನಿ ಇದ್ದಾರೆ. ಬಟ್ ಏಷ್ಯಾದಲ್ಲಿ ಹಿ ಇಸ್ ದ ರಿಚೆಸ್ಟ್ ಪರ್ಸನ್, ವರ್ತ್ ರೆವೆನ್ಯೂ ಆಫ್ $86.9 ಬಿಲಿಯನ್ ನೆಟ್ ವರ್ತ್. ಕ್ವೆಶನ್ ನಂಬರ್ 8. Recently, the Amrut Biodiversity Park in the Yamuna floodplains inaugurated by whom? ಅಮೃತ್ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಮಾಡಿದ್ರು. ಎಲ್ಲಿ? ಯಮುನಾ ಫ್ಲಡ್ಸ್ ಅಲ್ಲಿ. ಯಮುನಾ ಫ್ಲಡ್ಸ್ ಅಂದ್ರೆ ಏನು? ಯಮುನಾ ನದಿ ಎಲ್ಲಿ ಹರಿದಿದೆಯಲ್ಲ ಆ ನದಿಯ ದಡದ ಮೇಲೆ, ಯಮುನಾ ನದಿ ಫ್ಲಡ್ಸ್ ಪ್ಲೇನ್ಸ್ ಅಲ್ಲಿ ಯಾರದನ್ನ ಇನಾಗ್ರೇಟ್ ಮಾಡಿದ್ರು? ನರೇಂದ್ರ ಮೋದಿ, ವಿ.ಕೆ. ಸಕ್ಸೇನಾ, ಆಪ್ಷನ್ ಸಿ ದ್ರೌಪದಿ ಮುರ್ಮು, ಆಪ್ಷನ್ ಡಿ ರಾಜನಾಥ್ ಸಿಂಗ್. ಆನ್ಸರ್ ಈಸ್ ಆಪ್ಷನ್ ಬಿ ವಿ.ಕೆ. ಸಕ್ಸೇನಾ. ದ ಅಮೃತ್ ಬಯೋಡೈವರ್ಸಿಟಿ ಪಾರ್ಕ್ ಎಕ್ಸಾಮ್ ಕೇಳಬಹುದು. ಇನ್ ವಿಚ್ city or in which state Amrut Biodiversity Park is inaugurated? ಯಾವುದ್ರಲ್ಲಪ್ಪಿ? The answer is that is in Yamuna flood plains ಒಳಗಡೆ. ಓಕೆ, ಸೊ ಓಕೆ, ಸೊ ಯಾರಪ್ಪ ಹೆಸರೇನಪ್ಪಿ? ನಮಗೆ ಆ ಹೆಸರೇನು? ವಿ.ಕೆ. ಸಕ್ಸೇನಾ ಅವರು. ವಿ.ಕೆ. ಸಕ್ಸೇನಾ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬರ್ತಪ್ಪಿ 9ನೇ ಕ್ವಶನ್. ವೇರ್ ವಾಸ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಟಾಯ್ ಹ್ಯಾಕ್ಥಾನ್? ಈ ಟೈಥಾನ್ 2025 ಆರ್ಗನೈಸ್ಡ್. ಸೊ ಟಾಯ್ ಇಟ್ ಇಸ್ ಆಲ್ಸೋ ಇವೆಂಟ್. ನಿಮಗೆ ಎಕ್ಸಾಮ್ ಕೇಳ್ತಾರೆ, ಇವೆಂಟ್ಸ್ ಬಗ್ಗೆ ಕೇಳ್ತಾರೆ. ಸೋಷಿಯಲ್ ಇವೆಂಟ್ಸ್, ಕಲ್ಚರಲ್ ಇವೆಂಟ್ಸ್, ನ್ಯಾಷನಲ್ ಇವೆಂಟ್ಸ್, ಕೆಲವೊಂದು ಟಾಯ್ ಇವೆಂಟ್ಸ್ ಕೇಳ್ತಾರೆ. ಆ ರೀತಿ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಫಸ್ಟ್ ಎಲೆಕ್ಟ್ರಾನಿಕ್ ಟಾಯ್ ಹ್ಯಾಕ್ಥಾನ್ ಇವೆಂಟ್ ಆರ್ಗನೈಸ್ ಎಲ್ಲಾಯಿತು? ಆಪ್ಷನ್ ಎ ನೋಯ್ಡಾ, ಆಪ್ಷನ್ ಬಿ ಬ್ಯಾಂಗ್ಳೂರ್, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಪುಣೆ. ಫಸ್ಟ್ ಎಲೆಕ್ಟ್ರಾನಿಕ್ ಟಾಯ್ ಹ್ಯಾಕ್ಥಾನ್ ಆರ್ಗನೈಸ್ಡ್ ಎಲ್ಲಪ್ಪಿ? ಆಪ್ಷನ್ ಎ ನೋಯ್ಡಾದಲ್ಲಿ. ದ ಫಸ್ಟ್ ಎಲೆಕ್ಟ್ರಾನಿಕ್ ಟಾಯ್ ಹ್ಯಾಕ್ಥಾನ್, ದಟ್ ಇಸ್ ಈ ಟಾಯ್ ಕ್ಯಾಥಾನ್ 2025 ಆರ್ಗನೈಸ್ಡ್ ಬೈ CDAC ನೋಯ್ಡಾ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಸರ್ಚ್ ಆಕ್ಟಿವಿಟಿ. ಸೊ ಎಲ್ಲ ಇದಪ್ಪಿ ನೋಯ್ಡಾದಲ್ಲಾಯಿತು ಫಸ್ಟ್ ಎಲೆಕ್ಟ್ರಾನಿಕ್ ಟಾಯ್ ಹ್ಯಾಕ್ಥಾನ್. ಎಕ್ಸಾಮ್ ಅಲ್ಲಿ ಕೇಳ್ತಾರಪ್ಪಿ. ವೆರಿ 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 ಇಂಪಾರ್ಟೆಂಟ್. ಟೆಸ್ಟ್ ಮಾಡ್ಕೋಬೇಡ್ರಿ. ಕ್ವೆಶನ್ ನಂಬರ್ 10 ಬರುತ್ತಪ್ಪಿ. ವೇರ್ ಇಸ್ ದ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಇಸ್ ಬಿಂಗ್ ಹೆಲ್ಡ್? ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಎಲ್ಲಿ ಆಗ್ತಾ ಇದೆ? ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ನೆನಪಿರ್ಬೇಕು ನಿಮಗೆ. ಸೊ ಇದು ಅಂಗವಿಕಲರಿಗೆ ಆಗುತ್ತೆ ಪ್ಯಾರಾಥ್ಲೆಟಿಕ್ಸ್. ಸೊ ವರ್ಲ್ಡ್ ಪ್ಯಾರಾಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025 ಎಲ್ಲಿ ಆಗ್ತಾ ಇದೆ? ಟೋಕಿಯೋ ಜಪಾನ್, ನ್ಯೂ ಡೆಲ್ಲಿ ಇಂಡಿಯಾ, ಸಿಡ್ನಿ ಆಸ್ಟ್ರೇಲಿಯಾ, ಲಂಡನ್ ಇಂಗ್ಲೆಂಡ್. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಆಗ್ತಿದೆ. ಆಪ್ಷನ್ ಬಿ ನ್ಯೂ ಡೆಲ್ಲಿ ಇಂಡಿಯಾದಲ್ಲಿ ಪ್ಯಾರಾ ಅಥ್ಲೆಟಿಕ್ಸ್, ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2025 ನ್ಯೂ ಡೆಲ್ಲಿ ಒಳಗಡೆ ಆಗ್ತಿದೆ. ವೆರಿ ಇಂಪಾರ್ಟೆಂಟ್. Okay, the World Para Athletics Grand Prix 2025 is said to be a landmark event in the World Para Athletics hosted at the Jawaharlal Nehru Stadium in New Delhi. ಎಲ್ಲಪ್ಪಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ನ್ಯೂ ಡೆಲ್ಲಿ ಒಳಗಡೆ ಇದೆ. ನಿಮಗೆ ವೇರಿಯಸ್ ಸ್ಟೇಡಿಯಮ್ಸ್ ಬಗ್ಗೆ ಕೇಳ್ತಾರೆ. ನಿಮಗೆ ಸ್ಟೇಡಿಯಮ್ಸ್ ಬಗ್ಗೆ ಸ್ಟೇಡಿಯಂ ಹೆಸರು ಕೊಡ್ತಾರೆ, ಅದು ಹೊಂದಿಸಿ ಬರೆಯೋಕೆ ಕೇಳ್ಬೋದು. ನಿಮಗೆ 4 ಸ್ಟೇಡಿಯಂ ಹೆಸರು ಕೊಡ್ತಾರಪ್ಪಿ, ಅದ್ರ ಸಿಟಿಗಳು ಕೊಡ್ಬೋದು. ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ ನಿಮಗೆ, ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ 4 ಕೊಡ್ತಾರೆ, ಅದು ಸಿಟಿ ಕೊಡ್ತಾರಪ್ಪಿ, ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ ನಿಮಗೆ. ಎಲ್ಲರೂ ಕೂಡ ಇಂಪಾರ್ಟೆಂಟ್ ನಿಮಗೆ. ದಿಸ್ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಫಸ್ಟ್ ಅಂಡರ್ ವಾಟರ್ ಮೆಟ್ರೋ ಎಲ್ಲ ಆಯ್ತಪ್ಪಿ? ಕೋಲ್ಕತ್ತಾದಲ್ಲಿ ಆಯಿತು. ಅದ್ರ ಬಗ್ಗೆ ಕ್ವಶನ್ ಬರ್ಬೋದು. ಸೊ ಜನರಲ್ ಅವೇರ್ನೆಸ್ ಅಂತ ಬಂದರೆ ಮೆನಿ ಟಾಪಿಕ್ಸ್ ಯು ಶುಡ್ ನೋ, ಮೆನಿ ಟಾಪಿಕ್ಸ್ ಯು ಕ್ಯಾನ್ ಅವಾಯ್ಡ್. ಯಾವ ಅವಾಯ್ಡ್ ಮಾಡಬೇಕು ದಟ್ ವಿ ವಿಲ್ ಟೆಲ್ ಯು, ಡೋಂಟ್ ವರಿ ಅಬೌಟ್ ದಟ್. ಬಟ್ ಯಾವನ್ನ ಅವಾಯ್ಡ್ ಮಾಡಬಾರ್ದು ಅದಕ್ಕೆ ಸ್ಟ್ರೆಸ್ ಕೊಟ್ಟು ಓದಬೇಕು. ತುಂಬ ಜನ ಹೇಳ್ತಾರೆ ಜನರಲ್ ಅವೇರ್ನೆಸ್ ಅಲ್ಲಿ ಕ್ವಶನ್ ಬರೋದಕ್ಕೆ ಲೈಕ್ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ. ಇಟ್ ಇಸ್ ನಾಟ್ ದಟ್ ಡಿಫಿಕಲ್ಟ್. ವಿ ಕ್ಯಾನ್ ಪ್ರಿಡಿಕ್ಟ್ ಇಟ್, ಬಟ್ ಆನ್ ಅ ಸೈಂಟಿಫಿಕ್ ನೋಟ್ ವಿ ಕ್ಯಾನ್ ಡೂ ಇಟ್. That is not a problem, right? So including GK, right? Including GK, you will be getting all the subject. Don't worry about that, right? So these are the 10 important questions of March 12th, 2025. Very very important ಅಪ್ಪಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಐ ಹೋಪ್ ಇವೆಲ್ಲ ನೋಟ್ ಡೌನ್ ಮಾಡ್ಕೊಡ್ರಿ. ನಿಮಗೆ ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾನು ಯಾಕೆ ಡೈಲಿ ಕರೆಂಟ್ ಅಫೇರ್ಸ್ ಯಾಕೆ ಮಾಡ್ತಿರೋದು ಅಂದರೆ ಯಾವ ಕ್ವೆಶನ್ ಕೂಡ ಮಿಸ್ ಆಗಬಾರ್ದು. ಎಷ್ಟು ಪಾಸಿಬಿಲಿಟಿ ಆಗುತ್ತೋ ಪ್ರತಿ ಕ್ವೆಶನ್ ನಿಮಗೆ ಎಕ್ಸಾಮಲ್ಲಿ ಬರಬೇಕು. ಯು ಶುಡ್ ಬಿ ಏಬಲ್ ಟು ಸಾಲ್ವ್ ದಟ್ ಕ್ವೆಶನ್. As you don't have a negative marks ಇಲ್ಲ PGCET ಅಲ್ಲಿ. Don't worry about that. But ಯಾವ ಸಿಂಗಲ್ ಕ್ವೆಶನ್ ನೀವು ಡೌಟ್ ಅಲ್ಲಿ ಆನ್ಸರ್ ಮಾಡಿ ಬರಬಾರ್ದು. ಯು ಶುಡ್ ಬಿ ವೆರಿ ಪರ್ಫೆಕ್ಟ್ ಇನ್ ದಟ್. ಎಷ್ಟು ಪರ್ಫೆಕ್ಟು? ಅನ್ಇಮ್ಯಾಜಿನಬಲ್. ಇದು ಪಕ್ಕ ಅಂದರೆ ಪಕ್ಕ, ಆ ರೀತಿ ಆನ್ಸರ್ ಮಾಡಬೇಕು. ಸೊ ದಟ್ಸ್ ವೈ ವಿ ಆರ್ ಪುಟಿಂಗ್ ದ ಎಫರ್ಟ್ಸ್ ಟು ಅಪ್ಲೋಡ್ ದ ಡೈಲಿ ಕರೆಂಟ್ ಅಫೇರ್ಸ್. ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೋಟ್ಸ್ ಕೊಡ್ತಾ ಇರ್ತೀವಿ, ಬ್ಯಾಚ್ ಕೋರ್ಸ್ ಪ್ರತಿಯೊಂದು. ವೈ ವಿ ಆರ್ ಗಿವಿಂಗ್ ಜಸ್ಟ್ ಬಿಕಾಸ್ ನಿಮ್ಮ ಸ್ಕೋರ್ ಚೆನ್ನಾಗಾಗಬೇಕು, ನಿಮಗೆ ಒಳ್ಳೆ ರ್ಯಾಂಕಿಂಗ್ ಬರಬೇಕು. ದ್ಯಾಟ್ ಈಸ್ ದ ಓನ್ಲಿ ಮೋಟೋ ದಟ್ ವಿ ಆರ್ ಹ್ಯಾವಿಂಗ್. ರೈಟ್, ಫೈನ್. ಸೊ ಇದ್ರ ಜೊತೆಗೆ ಒನ್ ಮೋರ್ ಟೈಮ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ದಟ್ 4.0 ಬ್ಯಾಚ್ ಕೋರ್ಸ್ ಫಾರ್ MBA ಆ್ಯಂಡ್ MCA, ಫಾರ್ ಬೋತ್ MBA ಆ್ಯಂಡ್ MCA. ಯಾರ್ಯಾರು ಜಾಯಿನ್ ಆಗಿಲ್ಲ ಇವತ್ತಿಗೆ ಡೌನ್ಲೋಡ್ ಮಾಡ್ಕೊಡಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ. ಜೊತೆಗೆ 6/3
6361949484. This is a WhatsApp number, calling number. Please call us on this number. Definitely you can join the batch course and you can start the rock solid preparation for PGCET 2025. All right, fine. So next class ಅಲ್ಲಿ ಮತ್ತೆ ಮೀಟ್ ಆಗುವ. ಇದು ಇವತ್ತಿನ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ವಿಡಿಯೋ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಅಂಡ್ ಬೈ.